ಹಾಯ್ ನಮಸ್ತೆ ಎಲ್ಲರಿಗೂ, ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಮಂಡೇ ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಜೊತೆ ಒಂದೆರಡು ರೆಸಿಪಿನೂ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ಮಂಡೇ ಮಾರ್ನಿಂಗ್ 5 o'clockಗೆ ಎದ್ದಿದ್ದೆ. ನೋಡಿದಲ್ಲ ವ್ಯೂ ಹೇಗಿದ್ದು ಮಾರ್ನಿಂಗ್ ಅಂತ, ಅರ್ಲಿ ಮಾರ್ನಿಂಗ್ ಅಂತ. ಎಲ್ಲ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಕೂಗ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ ಒಂದು 5 ನಿಮಿಷ ಹಾಗೆ ಕೇಳಿಸ್ಕೊತಿರ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯದೇವರಿಗೆ ನಮಸ್ಕಾರ ಆಗ್ತಾ ಹಾಗೆ ಕೇಳಿಸ್ಕೊತಿರ್ತೀನಿ. ಹಾಗೆ ವಿಡಿಯೋನು ಸ್ವಲ್ಪ ಮಾಡಿದೆ. ಬಾಗಿಲು ತೊಳೆದಿದ್ದೆಲ್ಲ ಆಯಿತು, ರಂಗೋಲಿ ಹಾಕಿದ್ದಾಯಿತು. ನೋಡಿದ್ರಲ್ವ ರಂಗೋಲಿ ನಾನು ಯಾವ್ದು ಹಾಕಿದ್ದೆ ಇವತ್ತು ಅಂತ. ಹಾಗೆ ಟಿಫನ್ಗೆ ಇಡ್ಲಿಗೆ ಹಾಕಿದ್ದೆ, ನೆನ್ನೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಮಾರ್ನಿಂಗ್ ಎಷ್ಟು ಬೇಗ ಇದ್ದರೂ ಕೆಲಸನೇ ಮುಗಿಯಲ್ಲ. ಟೈಮ್ ಸರಿಯಾಗಿ 7 ಗಂಟೆ ಅಥವಾ 6:45 ಅಷ್ಟರಲ್ಲಿ ಟಿಫನ್ ಎಲ್ಲ ರೆಡಿ ಆಗಿರಬೇಕು ನಮ್ಮ ಮನೇಲಿ. ಅಂದರೆ ನನ್ನ ಮಗಳು ಸ್ಕೂಲ್ಗೆ ಹೋಗೋಷ್ಟರಲ್ಲೆಲ್ಲ ರೆಡಿ ಆಗಿರಬೇಕು. ಅದಕ್ಕೆ ಸಾಂಬಾರೇನು ಮಾಡಿಲ್ಲ ಇವತ್ತು. ಸಿಂಪಲ್ಲಾಗಿ ಇಡ್ಲಿ ಜೊತೆ ಚಟ್ನಿ ಮಾಡಿದೆ. ನೈಟ್ ಮಾಡಿರೋ ಸಾಂಬಾರು ಇದೆ, ಸ್ವಲ್ಪ ಬೇಕಿದ್ರೆ ತಿನ್ಕೊತಾರೆ ಅಂತ ಮಾಡಿದೆ. ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡಿ. ಇಡ್ಲಿ ಈ ಥರ ಆದರೆ ಅಂತ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಸಾಫ್ಟಾಗಿ, ತುಂಬಾ ಸಾಫ್ಟಾಗಿ, ಒಂಥರ ಮಲ್ಲಿಗೆ ಇಡ್ಲಿ ಅಂತಾರಲ್ವ, ಆ ಥರ ಇಡ್ಲಿ ಬಂದಿತ್ತು. ಎಲ್ಲ ರೆಡಿ ಮಾಡಿ ನೋಡಿ ಹಾಕ್ತಿದ್ದೀನಿ. ಗ್ರೀಸ್ ಎಲ್ಲ ಮಾಡಿ ಹಾಕ್ತಿದ್ದೀನಿ. ನಾನು ಯಾವಾಗಲೂ ಇದೇ ಥರನೇ ಇದೇ ಇಡ್ಲಿ ಪಾತ್ರೆನೇ ಯೂಸ್ ಮಾಡೋದು. ದಪ್ಪನೂ ಬರುತ್ತೆ, ಬೇಗನೂ ಆಗುತ್ತೆ, ಜಾಸ್ತಿನೂ ಆಗುತ್ತೆ ಅಂತ. ಒಂದೊಂದು ಸಾರಿ ಸ್ಟೀಲಿಂದ್ರಲ್ಲಿ ಹಾಕಿದ್ರೆ ತುಂಬಾ ಚಿಕ್ಕ ಇಡ್ಲಿ ಬರುತ್ತೆ. ಇದರಲ್ಲಿ ಹಾಕ್ಬಿಟ್ರೆ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡಿದ್ರು ಆಗುತ್ತೆ ಅಂತ ಇದನ್ನೇ ಇಟ್ಬಿಡ್ತೀನಿ. ನೋಡಿ ಎಷ್ಟೊಂದು ತುಂಬಾ ಸಾಫ್ಟಾಗಿ ಬಂದಿತ್ತು ಇಡ್ಲಿ. ನೋಡಿ ಅಡುಗೆ ಮನೆಯಲ್ಲಿ ಅಂತೂ ಬಿಸಿಲು ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಿದೆ. ನೀರು ಬಿಸಿಲು, ಎಳೆ ಬಿಸಿಲು ಅಂತಾರಲ್ವ, ಆ ಥರ. ನೋಡಿ ಆಯಿತು, ಇಡ್ಲಿ ರೆಡಿ ಆಯಿತು. ಚಟ್ನಿನೂ ರೆಡಿ ಆಗಿದೆ. ಈಗ ಇಡ್ಲಿ ಹಾಟ್ ಬಾಕ್ಸ್ ಎಲ್ಲ ಹಾಕಿ ಇಡ್ತಾ ಇದ್ದೀನಿ. ಇನ್ನೊಬ್ಬ ರಕ್ಷಾಕ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವಳಿಗೆ ತಿನ್ನೋದಕ್ಕೆಲ್ಲ ಹಾಕ್ಕೊಟ್ಟು ಆಮೇಲೆ ಹಾಗೆ ಟೀ ಕುಡಿದಿದ್ದು ಆಯಿತು. ಅವಳು ಹೋಗಾದ್ಮೇಲೆ ಮನೆ ಒರೆಸಿ ಹಾಗೆ ಸ್ನಾನ ಮಾಡಿ ಪೂಜೆನೂ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮನೇಲಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಮ್ಮೂರಲ್ಲೇ ಇರೋ ಗಂಗಾಧರೇಶ್ವರ ದೇವಸ್ಥಾನ ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ಇವತ್ತು ಸಂಕಷ್ಟಹರ ಚತುರ್ಥಿ ಕೂಡ ಇದೆ. ಅಲ್ಲೇ ಗಣೇಶನೂ ಇದೆ. ಹಾಗೆ ಅಲ್ಲೇ ಪೂಜೆ ಆಗುತ್ತೆ ಅಂತ ಅದಕ್ಕೂ ಪೂಜೆ ಮಾಡ್ಕೊಂಬಂದಾಯಿತು, ನಮಸ್ಕಾರ ಮಾಡ್ಕೊಂಬಂದಾಯಿತು ಅಂತ ಹೋದೆ. ಗಣೇಶ ಎಲ್ಲಿರಲ್ಲ ಹೇಳಿ, ಎಲ್ಲದಕ್ಕೂ ಮೊದಲನೇ ಪೂಜೆ ಗಣೇಶಗೆ ಅಲ್ವಾ. ಹಾಗಾಗಿ ಗಣೇಶ ಎಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಮೊದಲ ಆದ್ಯತೆ ಗಣೇಶನಿಗೆ ಅಂತಲೇ ಹೇಳ್ಬೋದು. ಹಾಗೆ ಅದ್ರ ಪಕ್ಕ ಪಾರ್ವತಮ್ಮನೂ ಇದ್ದಾರೆ, ಅಲ್ಲೂ ಪೂಜೆ ಎಲ್ಲ ಆಯಿತು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಪ್ರಸಾದ ಕೊಟ್ಟರು. ಪ್ರಸಾದ ಪಂಚಾಮೃತ ಎಲ್ಲ ಕೊಟ್ಟರು. ಹಾಗೆ ಊಟನೂ ಇರುತ್ತೆ. ಪ್ರತಿ ಸೋಮವಾರನೂ ಅಷ್ಟೇ ಊಟ ಇದ್ದೇ ಇರುತ್ತೆ. ಊಟ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ 1 ಗಂಟೆ ಆಯಿತು ಅಂತಲೇ ಹೇಳ್ಬೋದು. ಒಂದೊಂದು ವಾರ ಒಂದೊಂದು ಊಟ ಮಾಡ್ತಾರೆ, ಒಂದೊಂದು ಥರ ಊಟ ಮಾಡ್ತಾರೆ. ಇವತ್ತು ಅನ್ನ ಸಾಂಬಾರು ಮತ್ತು ಸ್ವೀಟ್ ಪೊಂಗಲ್ ಮಾಡಿದರು. ಊಟ ಮಾಡಿಕೊಂಡು ಬಂದೆ. ಆಮೇಲೆ ಬಂದು ಒಂದು ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇದು ಚಿಕ್ಕೀಸ್ ಮಾಡಿದೆ. ಬಂದು ಪ್ರೋಟೀನು ಮತ್ತು ಐರನ್ ಕಂಟೆಂಟ್ ಇರೋ ಅಂಥ ರೆಸಿಪಿ ಇದು. ಒಂದು ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇದು ಯಾವ ಟೈಮಿಂಗ್ಸ್ ಏನಿಲ್ಲ ಇದನ್ನು ತಿನ್ನೋಕ್ಕೆ, ಯಾವಾಗ ಬೇಕಿದ್ದರೂ ತಿನ್ಬೋದು. ಇದನ್ನು ಡೈಲಿ ಸ್ವಲ್ಪ ತಿಂತಾ ಬಂದರೆ ಬಾಡಿಯಲ್ಲಿ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಏನಾದರೂ ನಾವು ಸರ್ಜರಿ ಮಾಡಿಸ್ಕೊಂಡಿದ್ರೆ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ ಇದನ್ನು ಚಿಕ್ಕೀಸ್ ತಿನ್ನಿರಿ ಅಂತ. ಬೆಲ್ಲ ತಿನ್ನೋದ್ರಿಂದ ಬಾಡಿಯಲ್ಲಿ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ಕಡಲೆಬೀಜ ತಿನ್ನೋದ್ರಿಂದ ಪ್ರೋಟೀನ್ ಯಥೇಚ್ಛವಾಗಿ ನಮ್ಮ ಬಾಡಿಗೆ ಸಿಗುತ್ತೆ. ಹಾಗೆ ಬರೀ ಬೆಲ್ಲ ತಿನ್ನು ಅಂದರೆ ಯಾರು ತಿನ್ನಲ್ಲ, ಬರೀ ಕಡಲೆಬೀಜ ತಿನ್ನು ಅಂದರೂ ಯಾರು ತಿನ್ನಲ್ವಲ್ಲ ಮಕ್ಕಳು. ನಾವು ಕೂಡ ತಿನ್ನಲ್ಲ, ಸಪ್ರೇಟಾಗಿ. ಅದೇ ನೋಡಿ ಈ ಥರ ಚಿಕ್ಕೀಸ್ ಮಾಡ್ಕೊಂಡು ತಿಂದರೆ ಎಲ್ಲರೂ ತಿಂತಾರೆ, ನಾವು ಕೂಡ ತಿಂತೀವಿ. ಅದಕ್ಕೆ ಸ್ವಲ್ಪ ಮಾಡೋಣ ಅಂತ ಮಾಡಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಕಡಲೆಬೀಜ ತೊಗೊಂಡಿದ್ದೀನಿ, 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಕಡಲೆಬೀಜ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಡ್ರೈ ಫ್ರೈ ಮಾಡ್ಕೊಬೇಕು, ಅದು ಗಮ್ ಅನ್ನಬೇಕು. ಹಾಗೆ ನೋಡಿ ಈ ಥರ ಮುಟ್ಟಿದ್ರೆ ಅದು ಸಿಪ್ಪೆ ಎಲ್ಲ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಡ್ರೈ ಫ್ರೈ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಅದು ಚಿಕ್ಕೀಸ್ ಚೆನ್ನಾಗಿರೋದು. ಇಲ್ಲ ಅಂದರೆ ಒಂಥರ ಅಲ್ಲಿಗೆಲ್ಲ ಮೆತ್ಕೊತಾ ಇರುತ್ತೆ. ಕಡಲೆಬೀಜ ಸರಿಯಾಗಿ ಹುರಿದಿಲ್ಲ ಅಂದರೆ ತಿನ್ನುವಾಗ ಅಲ್ಲಿಗೆಲ್ಲ ಮೆತ್ಕೊತಾ ಇರುತ್ತೆ, ಅಂಟಾಗಿರುತ್ತೆ. ನೋಡಿ ಕ್ಲೀನಾಗಿ ಈ ಥರ ಎಲ್ಲ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಬೇಕು. ನೋಡಿ ಈ ಥರ ಸಿಪ್ಪೆ ಎಲ್ಲ ಬಿಡಿಸಿ ಈ ಥರ ಮಾಡ್ಕೊಬೇಕು. ಎಲ್ಲ ಎರಡು ಆಗೋ ಥರ ಮಾಡ್ಕೊಬೇಕು. ಕಡಲೆಬೀಜ ಪೀಸ್ ಆಗೋ ಥರ ನೋಡಿ. ಆಮೇಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು 3/4 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ಒಂದು 2 ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಪಾಕ ತೆಕ್ಕೊಬೇಕು. ಅಂದರೆ 1 ಎಳೆ 2 ಎಳೆ ಆ ಥರ ಪಾಕ ಅಲ್ಲ, ಚೆನ್ನಾಗಿ ಗಟ್ಟಿ ಪಾಕ ತೆಗಿಬೇಕು. ಇದರಲ್ಲಿ ಚಿಕ್ಕೀಸ್ ಚೆನ್ನಾಗಿ ಬರಬೇಕು ಅಂದರೆ ಪಾಕನೇ ತುಂಬ ಇಂಪಾರ್ಟೆಂಟು. ಪಾಕ ಚೆನ್ನಾಗಿ ಬಂದರೆ ಚಿಕ್ಕೀಸು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಫಸ್ಟ್ ಎಲ್ಲ ಕರಗಿಸ್ಕೊತಾ ಇದ್ದೀನಿ.
ನೀರು ಅಷ್ಟೇ ಜಾಸ್ತಿ ಹಾಕಬಾರ್ದು. ಇಷ್ಟಕ್ಕೆ ಒಂದು ಕಪ್ಪು ಒಂದು 100 ಗ್ರಾಮ್ ಬೆಲ್ಲ ಇತ್ತು. ನಾನು 2 ಸ್ಪೂನಷ್ಟು ವಾಟರ್ ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ತುಂಬ ನೀರು ಹಾಕ್ಬಿಟ್ರೆ ತುಂಬ ಹೊತ್ತು ಅದನ್ನು ಕಾಯಿಸ್ತಾನೆ ಇರಬೇಕು, ಪಾಕ ಬರಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ. ಆಗಾಗ ನೋಡ್ಕೊತಿರ್ಬೇಕು ಇದನ್ನು, ಪಾಕ ಬಂದಿದೆಯೋ ಇಲ್ವೋ ಈಗ ನೋಡಿ ಕರಗಿದೆ. ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ನೋಡ್ಕೊಬೇಕು ಪಾಕ ಬಂದಿದೆಯೋ ಇಲ್ವೋ ಅಂತ. ನೋಡಿ ಈ ಥರ ಬಿಟ್ಟರೆ ಇದು ಹರಡ್ಕೊಂಡ್ರೆ ಪಾಕ, ಇದು ಚಿಕ್ಕೀಸ್ಗೆ ಪಾಕ ಬಂದಿಲ್ಲ ಅಂತ. ಇನ್ನೂ ಗಟ್ಟಿಯಾಗಿ ಬರಬೇಕು. ಈ ಥರ ಒಂದು 2-3 ಸಾರಿ ನೋಡ್ಕೊಬೇಕು. ಈಗ ಬಂದಿಲ್ಲ ಪಾಕ, ಇನ್ನೂ ಸ್ವಲ್ಪ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕಾಯಿಸಾದ್ಮೇಲೆ ಇನ್ನೂ ಒಂದು ಸಾರಿ ನೋಡಬೇಕು. ನೀರಲ್ಲೇ ಈ ಥರ ಪಾಕ ನೆತ್ತಿ ಬಿಟ್ಟರೆ ನೋಡಿ ಈಗೂ ಬಂದಿಲ್ಲ. ನೋಡಿ ಇದಲ್ಲೇ ಉಂಡೆ ಥರ ಕುತ್ಕೊಬೇಕು, ಆಗ ಬಂದಿರುತ್ತೆ ಅಂತ. ನೋಡಿ ಇದು 2 ಎಳೆ ಪಾಕ, ಇನ್ನೂ ಬಂದಿಲ್ಲ. ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಈ ಥರ ಇದ್ದರೆ ಒಂಥರ ಅಂಟಂಟು ಇರುತ್ತೆ, ತಿನ್ನೋದಕ್ಕೂ ಅಷ್ಟೇ ನಾರ್ ಥರ ಇರುತ್ತೆ. ಈ ಥರ ಪಾಕದಲ್ಲಿ ಹಾಕಿದ್ರೆ ಇವಾಗಲೂ ಬಂದಿಲ್ಲ. ಇನ್ನೂ ಸ್ವಲ್ಪ ಹಾಗೆ ಕಾಯಿಸ್ತಾ ಇರಬೇಕು. ಒಟ್ಟಲ್ಲಿ ಚೆನ್ನಾಗಿ ಪಾಕ ಬರೋವರೆಗೂ ಕಾಯಿಸ್ಬೇಕು. ನಾನು ಹೇಳ್ತೀನಿ ಯಾವ ಪಾಕ ಕರೆಕ್ಟಾಗಿ ಯಾವ ಥರ ಬಂದರೆ ಕರೆಕ್ಟ್ ಪಾಕ ಆಗುತ್ತೆ ಅಂತ. ನೋಡಿ ಈಗ ಸ್ವಲ್ಪ ನೀರು ಬಿಟ್ಟು ನೋಡ್ತಾ ಇದ್ದೀನಿ, ಸ್ವಲ್ಪ ಕಾಯಿಸ್ಬಿಟ್ಟು. ನೋಡಿ ಈಗ ಇನ್ನೂ ಬರ್ತಾ ಇದೆ, ಇನ್ನೂ ಸ್ವಲ್ಪ ಬರಬೇಕು. ನೋಡಿ ಇದೆಲ್ಲ ಈ ಥರ ಉಂಡೆಗೆ ಬಂದಿದೆಯಲ್ಲ, ನೋಡಿ ಇನ್ನೂ ಸ್ವಲ್ಪ ಬರಬೇಕು ಇದು. ನೋಡಿ ಈ ಥರ ಇದು ಇನ್ನೂ ಬಂದಿಲ್ಲ. ನೋಡಿ ಇನ್ನೂ ಸ್ವಲ್ಪ ನಾರಿದೆ. ಈ ಥರ ಎಲ್ಲ ಕೈಯಲ್ಲಿ ಈ ಥರ ತಗೊಂಡು ಅದನ್ನು ಮುರಿದ್ರೆ ಟಕ್ ಅಂತ ಕಟ್ಟಾಗಬೇಕು, ಆಗ ಕರೆಕ್ಟಾಗಿ ಬಂದಿದೆ ಪಾಕ ಅಂತ. ಇನ್ನೂ ಸ್ವಲ್ಪ ಕಾಯಿಸ್ತಾ ಇದ್ದೀನಿ. ನೋಡಿ ಈಗ ಬಿಟ್ಟು ನೋಡ್ತೀನಿ, ಅಂದರೆ ನೀರಲ್ಲಿ ಸ್ವಲ್ಪ ಪಾಕ ಹಾಕಿ ನೋಡ್ತೀನಿ, ಈಗ ಬಂದಿರುತ್ತೆ. ನೋಡಿ ಬಿಟ್ಟಿದ ತಕ್ಷಣ ಅಲ್ಲೇ ಇರಬೇಕು, ಪಾಕ ಹರಡ್ಕೊಬಾರ್ದು, ಬೇರೆ ಸೈಡೆಲ್ಲ ಹರಡ್ಕೊಬಾರ್ದು. ನೋಡಿ ಈ ಥರ ತೆಗೆದು ನೋಡಿ ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ, ಆಗಬೇಕು. ಆಗ ನೋಡಿ ಈ ಥರ ಕಟ್ಟಾಗಬೇಕು, ಆಗ ಪಾಕ ಆಗಿದೆ ಅಂತ. ಪಾಕ ಬಂದಿರೋ ತಕ್ಷಣವೇ ಎಲ್ಲ ಹುರಿದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜನ ತಕ್ಷಣ ಹಾಗೆ ಸಡನ್ನಾಗಿ ಹಾಕ್ಬಿಡ್ಬೇಕು. ಇಲ್ಲಾಂದರೆ ಇನ್ನೂ ಪಾಕ ಗಟ್ಟಿ ಆಗಿಬಿಡುತ್ತೆ, ಅದು ಬರಲ್ಲ ಸರಿಯಾಗಿ. ಎಲ್ಲ ಕಡಲೆ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಕಡಲೆ ಬೀಜ ಅದೆಲ್ಲ ಇಟ್ಕೊಳ್ಳೋ ಥರ ಬೆಲ್ಲ ಪ್ರತಿಯೊಂದು ಪಾಕ ತೆಗೆಯುವಾಗ ಅಷ್ಟೇ ಹೈ ಫ್ಲೇಮ್ ಇಟ್ಬಾರ್ದು, ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಇದನ್ನ. ಇಲ್ಲಾಂದರೆ ಬೇಗ ಬೆಲ್ಲ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಬೇಕು. ಈಗ ಲೋ ಫ್ಲೇಮ್ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಬೇಕು ಇದನ್ನು. ನೋಡಿ ನಾನು ಫ್ಲೇಮ್ ಎಷ್ಟೊಂದು ಮೀಡಿಯಮ್ಗಿಂತೂ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ. ನೋಡಿ ಆಯಿತು, ಮಿಕ್ಸ್ ಮಾಡಿದ್ದಾಯಿತು. ಈಗ ಒಂದು ತಟ್ಟೆ ಅಥವಾ ಪ್ಲೇಟ್ ತೊಗೊಂಡು ಅಥವಾ ತುಪ್ಪ ಇಲ್ಲ ಅಂದರೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಹಾಕಿ ಎಲ್ಲ ಈ ಥರ ಗ್ರೀಸ್ ಮಾಡಿ ಇಟ್ಕೊಂಡು ಅದರಲ್ಲಿ ಹಾಕಿ ನೋಡಿ ಈ ಥರ ಎಲ್ಲ ಪ್ರೆಸ್ ಮಾಡಬೇಕು. ನಾನು ಇದನ್ನೆಲ್ಲ ಸೆಟ್ ಮಾಡಿದ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ನೋಡ್ಕೊಂಡಿಲ್ಲ. ವಿಡಿಯೋ ಆಗಿ ಒಂದು ಲೋಟ ಅಥವಾ ಚಿಕ್ಕದೊಂದು ಬಟ್ಲು ಕಪ್ ಥರ ಇರುತ್ತಲ್ವ, ಅದನ್ನು ತೊಗೊಂಡು ಈ ತಟ್ಟೆಯಲ್ಲೆಲ್ಲ ಈ ಥರ ಪ್ರೆಸ್ ಮಾಡಿದ್ರೆ ಆ ಕಾಳು ಅಂದರೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ ಪ್ಲೇಟಲ್ಲಿ. ಆಗ ಬಿಸಿ ಇದ್ದಾಗಲೇ ಇದನ್ನೆಲ್ಲ ಪೀಸ್ ಎಲ್ಲ ಕಟ್ ಮಾಡಿಬಿಡ್ಬೇಕು. ಇದೆಲ್ಲ ಆರಾದಮೇಲೆ ಗಟ್ಟಿ ಆಗಿಬಿಡುತ್ತೆ, ಪೀಸ್ ಕಟ್ ಮಾಡೋಕ್ಕಾಗಲ್ಲ. ಬಿಸಿ ಇದ್ದಾಗಲೇ ಪಾಕ ಇನ್ನೂ ಆರೋದಕ್ಕೆ ಮುಂಚೆನೇ ಎಲ್ಲ ಈ ಥರ ಕಟ್ ಮಾಡಿ ಒಂದು 1/2 ಅವರ್ ಹಾಗೆ ಇಟ್ಟರೆ ಎಲ್ಲ ಕ್ಲೀನಾಗಿ ಸೆಟ್ಟಾಗಿರುತ್ತೆ, ಆಗ ನೀಟಾಗಿ ಬರುತ್ತೆ. ನೋಡಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು. ನೋಡಿ ಈ ಥರ ಎಲ್ಲ ಒಂದು ಲೋಟ ತಗೊಂಡು ಪ್ರೆಸ್ ಮಾಡಿದ್ರೆ ಈ ಥರ ಎಲ್ಲ ಕುತ್ಕೊಳ್ಳುತ್ತೆ. ನೋಡಿ ಹಾರಿದೆ, ನಾನು 1/2 ಅವರ್ ಬಿಟ್ಟು ಈಗ ತೆಗಿತಾ ಇದ್ದೀನಿ. ಪಾಕ ಕರೆಕ್ಟಾಗಿ ಬಂದಿದೆ, ತಟ್ಟೆಗೆ ಏನು ಮೆತ್ಕೊಳ್ಳಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಸ್ವಲ್ಪ ನೋಡಿ ಈ ಥರ ಸ್ಪೂನ್ ಅಥವಾ ಚಾಕು ಏನಾದರೂ ತೊಗೊಂಡು ನೋಡಿ ಈ ಥರ ಬಿಡಿಸ್ಕೊಂಡ್ರೆ ಕರೆಕ್ಟಾಗಿ ಬಂದುಬಿಡುತ್ತೆ, ಏನು ಮೆತ್ಕೊಳ್ಳಲ್ಲ. ಅಂದರೆ ಪಾಕ ಕರೆಕ್ಟಾಗಿ ಬಂದಿರಬೇಕಷ್ಟೇ, ಇಲ್ಲ ಪಾಕ ಬಂದಿಲ್ಲ ಅಂದರೆ ಎಲ್ಲ ತಟ್ಟೆಗೆ ಮೆತ್ಕೊಂಡ್ಬಿಟ್ಟಿರುತ್ತೆ. ನೋಡಿ ಕ್ಲೀನಾಗಿ ಬಂದ್ಬಿಡ್ತಿದೆಲ್ಲ. ನೋಡಿ ಆಲ್ರೆಡಿ ಎಲ್ಲ ಚೆನ್ನಾಗಿ ಬಂತು, ಕರೆಕ್ಟಾಗಿ ಸೆಟ್ ಆಗಿದೆ. ಇದು ಪಾಕ ಕೂಡ ಚೆನ್ನಾಗಿ ಬಂದಿತ್ತಲ್ವ, ನೋಡಿ ಕರೆಕ್ಟಾಗಿ ಚೆನ್ನಾಗಿ ಎಲ್ಲ ಆಗಿದೆ. ನಾನು ಮತ್ತೆ ಬೇರೆ ಪ್ಲೇಟ್ಗೆ ಈ ಥರ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇಲ್ಲ ಅಂದರೆ ಕೆಳಗಡೆ ಆ ಪ್ಲೇಟ್ಗೆ ಒಂದು ಬಟರ್ ಪೇಪರ್ ಇದ್ದರೂ ಹಾಕ್ಕೊಬೋದು. ನೋಡಿ ಈಗ ಇದನ್ನು ಸಣ್ಣದಾಗೆಲ್ಲ ಪೀಸ್ ಈ ಥರ ಕಟ್ ಮಾಡಿಟ್ಟು ಒಂದು ಬಾಟಲ್ಗೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ದಿನ 2 ಪೀಸ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ಮಕ್ಕಳಿಗೆಲ್ಲ ಅಷ್ಟೇ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಬ್ರೇಕ್ ಟೈಮಲ್ಲಿ ತಿನ್ನಲಿ ಅಂತ ಒಂದೊಂದು 2 ಪೀಸ್ ಹಾಕಿ ಕಳಿಸ್ಬೋದು. ಇಷ್ಟು ಚಿಕ್ಕೀಸ್ನ ನಾವು ಅಂಗಡಿಯಿಂದ ತೊಗೊಂಬರ್ಬೇಕಂದ್ರೆ ಒಂದು 300 ಮೇಲೆ ಆಗುತ್ತೆ. ಇದು ಇಲ್ಲ 400 ರುಪೀಸೇ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಇರುತ್ತೆ, ಇಷ್ಟು ತಿಕ್ಕಾಗೂ ಇರೋಲ್ಲ. ಇನ್ನೂ ತಿನ್ನಾಗಿ ಮಾಡಿರ್ತಾರೆ. 40 ರುಪೀಸ್ ತೊಗೊತಾರೆ. ಒಂದು 2 ಪೀಸ್ ಅಷ್ಟಿರುತ್ತೆ, 40 ರುಪೀಸ್ ತೊಗೊತಾರೆ. ಅದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಇದಕ್ಕೆಲ್ಲ ಒಂದು 40 ರುಪೀಸ್ ಖರ್ಚಾಗಿದೆ ಅಷ್ಟೇ ಅನಿಸುತ್ತೆ.
ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ಏನು ಅಡುಗೆ ಬೇಕಾದರೂ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ಹೈಜಿನಿಕ್ಕಾಗಿ ನಾವು ತಿನ್ಬೋದು ಅಂತಲೇ ಹೇಳ್ಬೋದು. ನೀವು ಮನೇಲಿ ಒಂದು ಸಾರಿ ಹಾಗೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಇದೆಲ್ಲ ಮಾಡೋಷ್ಟರಲ್ಲಿ ಇನ್ನು ಸಂಜೆ ಆಯಿತು. ಸಂಜೆ ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ಅಡುಗೆಗೆ ಇಟ್ಟೆ. ಸೊಪ್ಪಿನ ಸಾರು ಮತ್ತು ಕಾಶಿ ಸೊಪ್ಪು ಮತ್ತು ಸೊಪ್ಪಿನ ಸಾರು ಮತ್ತು ಮುದ್ದೆ ಹಾಕಿದೆ. ಅದನ್ನು ನಂಚ್ಕೊಳ್ಳೋಕ್ಕೆ ಅಂತ ಮೆಣಸಿನ್ಕಾಯಿ ಬಜ್ಜಿ ಹಾಕಿದ್ದೆ. ಹಾಗೆ ಮುದ್ದೆಗೆ ಬೇಯಕ್ಕಿಟ್ಟಿದ್ದೆ. ರಕ್ಷಾ ಸ್ವಲ್ಪ ಬಟ್ಟೆ ತಂದಿದ್ಲು, ಅವಳಿಗೆ ಅದೆಲ್ಲ ನೋಡ್ತಿದ್ದೆ. ಎಲ್ಲ ಬಟ್ಟೆನೂ ತುಂಬ ಚೆನ್ನಾಗಿತ್ತು. ಎಲ್ಲ ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ಲು. ನನಗೂ ಇಷ್ಟ ಆಯಿತು ಅವಳು ತೊಗೊಂಬಂದಿದ್ದ ಬಟ್ಟೆ ಎಲ್ಲ. ಹಾಗೆ ಮತ್ತು ನೋಡಾದ್ಮೇಲೆ ಬಂದು ಮುದ್ದೆ ತೊಳಸಿ ಮುದ್ದೆ ಎಲ್ಲ ಮಾಡಿಟ್ಟೆ. ಆಮೇಲೆ ಬಜ್ಜಿ ಹಾಕಿದೆ. ಬಜ್ಜಿ ಹಿಟ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಜ್ವಾನು, ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ದೀನಿ. ಹಾಗೆ ಈ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಹಾಕಿದ್ದೀನಿ, ತುಂಬ ಟೇಸ್ಟಾಗಿರುತ್ತೆ ಅಂತ. ಅಜ್ವಾನ್ ಹಾಕಿದ್ರೆ ತುಂಬಾ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ನೀರು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಟ್ಟಿದ್ದೆ, ಅದೆಲ್ಲ ಸೆಟ್ ಆಗಲಿ ಅಂತ. ಈಗ ನೋಡಿ ಬಜ್ಜಿ ಹಾಕ್ತಾಯಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಬಜ್ಜಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಅಡುಗೆ ಸೋಡಾ ಹಾಕಲೇಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ. ಹಾಗೆ ಅಜ್ವಾನ್ನ ಕೈಯಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ ಹಾಕಬೇಕು. ಅಂಗೈಯಲ್ಲಿ ಹಾಕ್ಬಿಟ್ಟು ಹೆಬ್ಬೆಟ್ಟಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ ಹಾಕಬೇಕು. ಇದ್ರ ಜೊತೆ ರೈಸು ಮಾಡಿದೆ. ನಮ್ಮ ಮನೇಲಿ ಏನೇ ಮಾಡಲಿ ಅಂದರೆ ಚಪಾತಿ, ಇಡ್ಲಿ, ಪೂರಿ ಅಥವಾ ಏನೇ ಮಾಡಲಿ ಸ್ವಲ್ಪ ಅನ್ನ ಸಾಂಬಾರು ಇದ್ರೇ ನಮಗೆ ಊಟ ಕಂಪ್ಲೀಟ್ ಅನಿಸೋದು. ಅದಕ್ಕೆ ಅದು ಮಾಡಿದ್ದೆ. ಫ್ರೆಂಡ್ಸ್, ಇವತ್ತು ಮಂಡೇ ವ್ಲಾಗ್ ಇಷ್ಟ ಆಗಿತ್ತು. ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೊಂದು ವಿಷಯ ಜೊತೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.